IT ED ಎಲ್ಲನೂ ಸರ್ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅಂತಲೇ ಹೇಳಿರೋದಲ್ವಾ. ನಮ್ಮದು ಇದಷ್ಟೇ ಅಲ್ಲ, ಕಳೆದ 10-15 ವರ್ಷದಿಂದ ಏನು ನಡೀತಾ ಇದೆ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲೂ ನೋಡಿ ಅಂತ ಹೇಳ್ತಾ ಇರೋದು. ನಾನು ಈಗಲೂ ಹೇಳ್ತಾ ಇದ್ದೀನಿ ನೋಡಿ, BJPಯವರು ಮೂಡಾದ ಎಷ್ಟು ಆಳಕ್ಕೆ ಹೋಗ್ತಾರೆ, ಕಿಯಾನಿಕ್ಸ್ದು ಎಷ್ಟು ಆಳಕ್ಕೆ ಹೋಗ್ತಾರೆ, ನಮ್ಮ ಬೇರೆ ಪ್ರಕರಣಗಳಲ್ಲಿ ಎಷ್ಟು ಆಳಕ್ಕೆ ಹೋಗ್ತಾರೆ, ಅವರಿಗೆ ಅವಮಾನ ಆಗುತ್ತೆ, ಅವರೇ ಮೂಗು ಕುಯ್ಕೋತಾರೆ, ಅವರಿಗೆ ಮುಖಭಂಗ ಆಗುತ್ತೆ. ಏನಾಯ್ತಪ್ಪ ಮೊನ್ನೆ ಕಿಯಾನಿಕ್ಸ್ ಹಗರಣ ತೆಗ್ದಿದ್ರಲ್ಲ ನೋಡಿ, ವಾಟ್ ಎವರ್ ಇಸ್ ಹ್ಯಾಪೆಂಡ್ ಆಸ್ ಪರ್ ಲಾ ಅಲ್ಲ. ಏನಾದರೂ ಇಲ್ಲಿಗಲ್ ಆಗಿದ್ರೆ ಅವರು ಮೆಂಬರ್ಸ್ ಇದ್ರಲ್ಲ, ಇವರೇ BJPಯವ್ರು ಮೆಂಬರ್ಸ್ ಇದ್ರು, JDS ಅವ್ರು ಮೆಂಬರ್ಸ್ ಇದ್ರು. ಅವ್ರ ಕಾಲದಲ್ಲಿ ಏನಾಗಿದೆ, ನಮ್ಮ ಕಾಲದಲ್ಲಿ ಏನಾಗಿದೆ ಪಬ್ಲಿಕ್ಕಿಗೆ ಗೊತ್ತಾಗಲಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅದನ್ನು ಯಾವುದೇ ತನಿಖೆಗೆ ನಾವು ಅಡ್ಡಿಪಡಿಸಲ್ಲ, ಯಾವುದೇ ತನಿಖೆಗೆ ನಾವು ಹೆದರಂತ ಇಲ್ಲ. CBI IT ED ಗವರ್ನರ್ ಕಚೇರಿ ಯಾರಿಗಾನ ಕರೆಸಿ, ನೋ ಪ್ರಾಬ್ಲಮ್. ಸಿಎಂ ನಿನ್ನೆ ಅನುದಾನ ಕೊಟ್ಟಿದ್ದಾರೆ ಸರ್, 1,189 ಕ್ಷೇತ್ರಕ್ಕೆ. ಅದು ಹೆಂಗೆ ಖರ್ಚಾಗುತ್ತೆ ಸರ್? ನಿಮ್ಮ ಇಲಾಖೆ ಸ್ವಲ್ಪ ರಿಲೀಫ್ ಸಿಗ್ಬೋದು ಸರ್? ನೋಡಿ, ಈಗಾಗಲೇ ಪ್ರಗತಿ ಪಥ ಅಂದ್ಬಿಟ್ಟು ಯೋಜನೆ ಈಗ 1 ತಿಂಗಳಲ್ಲಿ ಜಾರಿಗಾಗುತ್ತೆ. ಮತ್ತು ಕಲ್ಯಾಣ ಪಥ ಅಂದ್ಬಿಟ್ಟು ಕೂಡ ನಾವು ಮಾಡಿದ್ದೀವಿ. ಸುಮಾರು 9,000 ಕಿಲೋಮೀಟರ್ ಏನು ಗ್ರಾಮೀಣ ರಸ್ತೆಗಳಿಗೆ ನಾವು ಕೊಟ್ಟಿದ್ದೇವೆ. ಆದರೆ ಹೊಲಕ್ಕೆ ಹೋಗೋ ದಾರಿಗಳಿರ್ಬೋದು ಅಥವಾ ಇಂಟರ್ನಲ್ ವಿಲೇಜ್ ರೋಡ್ಸ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಅನುದಾನ ಮೊನ್ನೆ ಬಿಡುಗಡೆ ಆಗಿದೆ. ಭಾಳ ಸ್ಪಷ್ಟವಾಗಿ ಮಳೆ ಹಾನಿ ಇಂದ ಆದಂಥ ರಸ್ತೆಗಳಿಗಿರ್ಬೋದು ಅಥವಾ ಹೊಸ ಏನು ಇಂಟರ್ನಲ್ ರೋಡ್ಸು ಡ್ರೈನ್ಸಿಗೆ ಇದು 10 ಕೋಟಿ ಪ್ರತಿಯೊಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಆಪೋಸಿಷನ್ ಅವರು ದುಡ್ಡಿಲ್ಲ ಅಂತ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ದುಡ್ಡಿಲ್ಲ ಅಂದರೆ ಅವರಿಗೆ ಯಾಕೆ 10 ಕೋಟಿ ಬೇಕು? ವಾಪಸ್ ಕೊಟ್ಬಿಡಲಿ. ಗ್ಯಾರಂಟಿನೂ ಬೇಕು ಅವರಿಗೆ, ಈ ದುಡ್ಡು ಬೇಕು ಅವರಿಗೆ, ಮತ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಲೂ ಕೂಡ ಅವರೇ ಚೀರಾಡ್ತಾರೆ.